ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರೋ ಮಗ ಹಾಸ್ಟೆಲಲ್ಲಿ ಓದ್ತಿದ್ದಾನೆ, ಇಲ್ಲಿ ನಾವು ಇಬ್ಬರೇ ಇದ್ದೀವಿ. ಇನ್ನೊಂದು ಮಗು ಮಾಡ್ಕೋಬಹುದಲ್ವಾ? ಈಗ ಪುಟ್ಟ ಮಕ್ಕಳು ಆಟ ಆಡೋದು, ನಗೋದು, ಅಳೋದು ನೋಡಿದ್ರೆ ನಮಗೊಂದ್ ಮಗು ಬೇಕು ಅಂತ ಅನ್ಸುತ್ತೆ. ಹೌದಾ? ಇರೋ ಒಬ್ಬ ಮಗನ ಚೆನ್ನಾಗಿ ನೋಡ್ಕೊಳ್ಳೋಣ. ಅಲ್ಲಮ್ಮೆ, ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂತ ದೊಡ್ಡವ್ರು ಹೇಳಿದ್ದು ನೀನ್ ಕೇಳಿಲ್ವಾ? ನಮ್ ಮಗನ್ ಜೊತೆ ಆಟ ಆಡ್ಕೊಳಕ್ಕೆ ಒಂದ್ ತಂಗಿನೋ ಒಂದ್ ತಮ್ಮನೋ ಇದ್ರೆ ಅವನಿಗೂ ಬೇಜಾರಾಗಲ್ಲ. ನಿಮ್ ಮಗ ನಿಮ್ ಹತ್ರ ಬಂದು ನನ್ಗೊಂದ್ ತಂಗಿ ಬೇಕು, ತಮ್ಮ ಬೇಕು, ತೆಂಗಿನ ಮರ ಬೇಕು ಅಂತ ಕೇಳಿದ್ನ. ಇದನ್ನೆಲ್ಲ ನೀವ್ ಹೇಳ್ತಿರೋದು, ಸುಮ್ನೆ ಅವನ ಹೆಸರು ಯಾಕ್ರಿ ಹೇಳ್ತೀರಾ? ಅಲ್ಲಮ್ಮೆ, ಊರಲ್ಲಿರೋ ಗಂಡ ಹೆಂಡತಿ ಜಗಳಾಡ್ಕೊಂಡ್ರೆ ಅವ್ರನ್ನ ಒಂದು ಮಾಡ್ತೀಯ, ಅವ್ರ ಸಂಸಾರದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಬಗೆಹರ್ಸಕ್ ಹೋಗ್ತೀಯ. ಆದ್ರೆ ನೀನು ನಮ್ ಸಂಸಾರದ ಬಗ್ಗೆ ಯೋಚನೆನೇ ಮಾಡಲ್ಲ. ನೋಡು, ದೇವ್ರು ಅದೃಷ್ಟವಂತರಿಗೆ ಮಾತ್ರ ಹೆಣ್ಮಗು ಕೊಡದಂತೆ, ಆ ಅದೃಷ್ಟ ನಮ್ದ್ಯಾಕೆ ಆಗ್ಬಾರ್ದು? ಅವೆಲ್ಲ ನಿಮ್ ಭ್ರಮೆ. ನಮ್ ಹಣೆ ಬರದಲ್ಲಿ ಯಾವ ಮಗು ಇರುತ್ತೋ ಅದೇ ಮಗುನೇ ಹುಟ್ಟೋದು. ಹಂಗಾದ್ರೆ ನೀನು ಇನ್ನೊಂದ್ ಮಗು ಮಾಡ್ಕೊಳಕ್ ಒಪ್ಕೊಳ್ಳೋದಿಲ್ವಾ? ಈಗ ಯಾಕ್ರಿ ಬೇಕಾದೆಲ್ಲ? ಇರೋ ಒಬ್ಬ ಮಗನ್ನ ಚೆನ್ನಾಗ್ ಸಾಕೋಣ. ಅವ್ನ್ ಸ್ಕೂಲ್ ಫೀಸು ಅದು ಇದು ಅಂತ ಬಿಲ್ ನೋಡ್ತಾ ಇದ್ರೆ ಎದೆ ಬಡ್ತ ಜೋರಾಗತ್ತೆ. ಅದಕ್ಕೆ ಬಾಯಿ ಮುಚ್ಕೊಂಡು ತೆಪ್ಪಗಿರಿ. ನೋಡಮ್ಮಿ, ನಾನ್ ಎಷ್ಟು ಗಟ್ಟಿಯಾಗಿದ್ದೀನಿ, ನಾನ್ ಅವ್ರನ್ನ ಸಾಕ್ತೀನಿ. ಮೊದ್ಲು ನೀವು ನನ್ನನ್ನ ಚೆನ್ನಾಗ್ ಸಾಕಿ, ಆಮೇಲೆ ಬೇರೆಯವ್ರನ್ನ ಸಾಕಿದ್ರೆ ಆಯ್ತು. ಅಂದ್ರೆ ಇದೇ ನಿನ್ ಕಡೆ ಮಾತಾ? ನಿನಗ್ ಮಗು ಮಾಡ್ಕೊಳಕ್ ಇಷ್ಟ ಇಲ್ವಾ? ಹೌದು, ಇಷ್ಟ ಇಲ್ಲ. ನಿನಗ್ ಇಷ್ಟ ಇಲ್ಲ ಅಂದ್ರೆ ಏನಾಯ್ತು? ನಾನು ಮಗು ಮಾಡ್ಕೋತೀನಿ. ನಾನೇ ಇಲ್ಲ ಅಂದ್ಮೇಲೆ ಅದ್ ಹೇಗ್ರಿ ಮಾಡ್ಕೋತೀರಾ ನೀವು? ಇನ್ನೊಂದ್ ಮದುವೆ ಮಾಡ್ಕೋತೀನಮ್ಮೆ. ಅಯ್ಯೋ, ನಿಮ್ಮ ಏನ್ ಗುಲಾಬಿ ಅವರೇ, ಖುಷಿಯಾಗಿರೋದ್ ಬಿಟ್ಟು ಬೇಜಾರಲ್ಲಿರೋ ಹಾಗಿದೆ. ಅಮ್ಮ ಏನಾದ್ರು ಮತ್ತೆ ಬಂದು ಬೈದ್ರಾ? ನಿಮ್ಮ ಅಮ್ಮ ಇನ್ನು ಒಂದ್ ವಾರ ನನ್ನ ತಂಟೆಗೆ ಬರಲ್ಲ, ಆಮೇಲೆ ನಾನು ಇಲ್ಲೇ ಇದ್ರೆ ಬರ್ತಾರಷ್ಟೇ. ಇನ್ನು ಒಂದು ವಾರ ಅಲ್ಲ, ಜೀವನ ಪೂರ್ತಿ ನಿಮ್ಮನ್ನ ಮನೆಯಿಂದ ಹೋಗು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಾವಂತ ಪ್ಲಾನ್ ಮಾಡಿದೀವಿ. ಇನ್ನು ನಾನು ನೀವು ಹೀಗೆ ಜೊತೆ ಆಗಿರ್ಬೋದು. ಇದು ನಿಮ್ ಭ್ರಮೆ. ನಾನು ನೀವು ಜೊತೆಯಾಗಿರೋದಕ್ಕಾಗಲ್ಲ, ಈ ರೀತಿ ಒಂಟಿಯಾಗಿ ಇರ್ಬೇಕಷ್ಟೇ. ಯಾಕೆ ಗುಲಾಬಿ ಈ ತರ ಮಾತಾಡ್ತಾ ಇರಾ? ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಿದ್ರೆ ಮದ್ವೆ ಆಗಿಲ್ಲ ಅಂದ್ರೂ ಮದ್ವೆ ಆಗಿದೆ ಅಂತ ಅನ್ಕೊಂಡಿರ್ತಿದ್ನಾ? ಮತ್ತೀಗ ಏನ್ ಪ್ರಾಬ್ಲಮ್ ಅಂತ ನನ್ನ ಬಿಟ್ಟೋಗ ಮಾತಾಡ್ತಾ ಇರಾ? ಅಲ್ಲ ಸಮರ್ಥ್, ನಾನೀಗ ಪ್ರೆಗ್ನೆಂಟ್ ಅಂತ ಅಮ್ಮನ ಹತ್ರ ಹೇಳಿದ್ರೆ ಅವ್ರು ನಂಬಿಡ್ತಾರಾ? ನಾವು ಮದ್ವೆ ಆದಾಗಿಂದನೂ ದೂರನೇ ಇದೀವಿ ಅಂತದ್ರಲ್ಲಿ ಇದೆಲ್ಲ ಹೇಗ್ ಸಾಧ್ಯ ಅಂತ ಅವ್ರಿಗೆ ಡೌಟ್ ಬರಲ್ವಾ? ಅಯ್ಯೋ, ಇದ ನಿಮ್ ಯೋಚನೆ. ನೋಡಿ ಗುಲಾಬಿ, ಇವಾಗ ಬೆಕ್ಕು ಬಂದ್ ಹಾಲು ಕುಡಿಯುತ್ತೆ ಅಂತ ನಾ ಪಾತ್ರೆ ಮುಚ್ಚಿಡ್ತೀವಿ, ಆದ್ರೆ ಬೆಕ್ಕು ಕಣ್ ತಪ್ಸಿ ಬಂದ್ ಹಾಲು ಕುಡ್ಕೊಂಡು ಹೋಗುತ್ತೆ. ಹಾಗೆ ನಾವ್ ಅಮ್ಮನ್ ಕಣ್ ತಪ್ಸಿ ಒಂದಾದ್ವಿ ಅಂತ ಸುಳ್ಳು ಹೇಳೋಣ ಅಷ್ಟೇ. ಸುಳ್ಳು ಮೇಲ್ ಸುಳ್ಳು ಹೇಳ್ಬಾರ್ದು ಸಮರ್ಥ್ ಅವ್ರೆ, ಸುಳ್ಳಿಗೆ ಆಯಸ್ ಕಡಿಮೆ. ಇದೇ ಆಯಸ್ಸಲ್ಲಿ ನೀವಿಬ್ರು ಒಂದಾದ್ರೆ ಸಾಕಲ್ವಾ? ಆಗ ನಾನೇ ನಿಂತು ಇದೆಲ್ಲ ಮಾಡಿದ್ದು ನೀನು ಗುಲಾಬಿನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೋಸ್ಕರ ಅಂತ ನಾನು ಹೇಳ್ತೀನಿ. ಹೇಗಿದ್ರು ನನ್ ಜೊತೆ ಅಕ್ಕ, ಗೌಡ್ರು, ಮಾಲಿನವ್ರು ಇರ್ತಾರಲ್ಲ, ಅವ್ರು ನೋಡ್ಕೋತಾರೆ. ಸಮರ್ಥ್, ನನಗ ಅತ್ತೆ ನೋಡಿದ್ರನೇ ಭಯ ಆಗತ್ತೆ, ಅಂತದ್ರಲ್ಲಿ ನಾನು ಹೇಗ್ ಸುಳ್ಳು ಹೇಳಿ? ಗುಲಾಬಿ ಅವ್ರೆ, ನೀವು ಟೀಚರು, ಕ್ಲಾಸಲ್ಲಿ ಎಂತೆಂತ ತುಂಟ್ ಮಕ್ಳನ್ನೆಲ್ಲ ಪ್ರೀತಿಯಿಂದ ನಿಮ್ ಕಡೆ ಹೊಲ್ಸ್ಕೊಂಡಿದ್ದೀರಾ. ಇನ್ನು ಅಮ್ಮನ ನಿಮ್ ಕಡೆ ಹೊಲ್ಸ್ಕೊಳ್ಳೋದಿಕ್ಕಾಗೋದಿಲ್ವಾ? ನಿಮ್ ಕೈಲಿ ಖಂಡಿತ ಇದಾಗುತ್ತೆ ರೀ. ಮಕ್ಳಾದ್ರೆ ಮುದ್ ಮಾಡಿ ಹೇಳ್ಬೋದು, ಆದ್ರೆ ಅತ್ತೆ ನಾನ್ ನೋಡಿದ್ರನೆ ಮೈ ಮೇಲೆ ದೆವ್ವ ಬಂದವರಾಗ ಆಡ್ತಾರೆ. ನಾನು ಹೇಗ್ ಸುಳ್ಳು ಹೇಳಿ? ಮನ್ಸಿದ್ರೆ ಮಾರ್ಗ ಅಂತ ಕೇಳಿಲ್ವಾ ಗುಲಾಬಿ ಅವ್ರೆ? ಮನ್ಸಿದ್ರೆ ಏನ್ ಬೇಕಾರೋ ಮಾಡ್ಬೋದು. ನೋಡಿ, ನಮ್ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳಿ ಅಂತಾನೆ ಅಕ್ಕ ಮಾಡಿರೋ ಪ್ಲಾನ್ ಇದು. ಇದನ್ನ ನಾವು ಯಶಸ್ವಿಯಾಗಿ ಮಾಡಿದ್ರೆ ಮುಂದೆ ನಮ್ ಜೀವನದಲ್ಲಿ ಯಾವ ತೊಂದ್ರೆನೂ ಬರೋದಿಲ್ಲ.